ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ಗುಡ್ಡ ಕುಸಿತ ಸ್ಥಳವನ್ನ ಇದೀಗ ಸಿದ್ದರಾಮಯ್ಯ ಪರಿಶೀಲಿಸುತ್ತಿದ್ದಾರೆ. ಘಟನೆ ಸ್ಥಳಕ್ಕೆ ಈಗಾಗಲೇ ಬಂದಿದ್ದಾರೆ ಸಿದ್ದರಾಮಯ್ಯ. ಗುಡ್ಡ ಕುಸಿತ ಸ್ಥಳ ಪರಿಶೀಲಿಸುತ್ತಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳಿಂದ. ಸಿದ್ದರಾಮಯ್ಯಗೆ ಕೃಷ್ಣ ಬೈರೇಗೌಡ ಸೇರಿ ಉಳಿದ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಸಿಎಂ ಪರಿಶೀಲನೆ ಕೂಡ ಮಾಡಲಿದ್ದಾರೆ. ಯಾಕಂದ್ರೆ ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚು ಹಾನಿಯಾಗಿರುವಂಥದ್ದು. ಹೀಗಾಗಿ ಈ ಸ್ಥಳಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಸಂತ್ರಸ್ತರ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಲಿದ್ದಾರೆ ಸಿದ್ದರಾಮಯ್ಯ. ಬಳಿಕ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಮತ್ತು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ ಅಧಿಕಾರಿಗಳ ಜೊತೆ. ಈಗಾಗಲೇ ಆ ಗುಡ್ಡ ಕುಸಿತ ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ. ಮತ್ತು ಉತ್ತರ ಕನ್ನಡ ಜಿಲ್ಲೆಯನ್ನು ನಾವು ತೆಗೆದುಕೊಳ್ಳೋದಾದ್ರೆ ಮಳೆಯಿಂದ ಅತಿ ಹೆಚ್ಚು ಹಾನಿಯಾಗಿದೆ. ಅದು ಗುಡ್ಡ ಕುಸಿತ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಪ್ರಕರಣಗಳಾಗಿರಬಹುದು. ಹೀಗಾಗಿ ಅಲ್ಲಿ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೆಲವು ಕಡೆ ರಸ್ತೆಗಳ ಸಂಪರ್ಕ ಕಡಿತಗೊಂಡಿದೆ, ಅಲ್ಲೆಲ್ಲ ಕೂಡ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ಸಂತ್ರಸ್ತರ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಲಿದ್ದಾರೆ. ಧೈರ್ಯ ತುಂಬುವಂಥ ಕೆಲಸವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಬಳಿಕ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಓಕೆ, ಇನ್ನೂ ಅತಿ ಹೆಚ್ಚು ಮಳೆ ಆಗುವಂಥ ಸಾಧ್ಯತೆ ಇದೆ ಮುಂದೆ. ಏನು ಮಾಡಬೇಕು, ಏನು ಕ್ರಮ ತೆಗೆದುಕೊಳ್ಬೇಕು, ಈ ರೀತಿಯಾದಂಥ ಒಂದು ಗುಡ್ಡ ಕುಸಿತ ಪ್ರಕರಣಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಹೀಗಾಗಿ ಇದಕ್ಕೆ ಏನು ಮಾಡಬಹುದು, ಏನು ಕ್ರಮ ತೆಗೆದುಕೊಳ್ಬಹುದು, ಇದೆಲ್ಲದರ ಬಗ್ಗೆನೂ ಕೂಡ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಏನು ಕ್ರಮ ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಅದರ ಜೊತೆಗೆ ಕುಟುಂಬದವರಿಗೆ, ಕೆಲವು ಸಂತ್ರಸ್ತ ಕುಟುಂಬದವರಿಗೆ ಸಾಂತ್ವನ ಕೂಡ ಹೇಳಲಿದ್ದಾರೆ. ಎಲ್ಲೆಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಹಾನಿಯಾಗಿದೆಯೋ ಆಯಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಲಿದ್ದಾರೆ. ಈಗಾಗಲೇ ಕೆಲವೊಂದಷ್ಟು ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅದನ್ನು ವೀಕ್ಷಣೆ ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಮಳೆಯಿಂದ ಹಾನಿಯಾಗಿದೆಯೋ ಆಯಾ ಪ್ರದೇಶಗಳಿಗೆ ಭೇಟಿ ಕೂಡ ನೀಡಲಿದ್ದಾರೆ. ಒಂದಷ್ಟು ಪರಿಹಾರವನ್ನು ಕೂಡ ನೀಡಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೋಡಿ, ರಸ್ತೆಗಳೇ ಇಲ್ಲ, ಕೆಲವರು ಮನೆಗಳನ್ನು ಕಳ್ಕೊಂಡಿದ್ದಾರೆ. ಅಂಥವ್ರಿಗೆ, ನಿರಾಶ್ರಿತರಿಗೆ ಆಶ್ರಯವನ್ನ ನೀಡಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ ಈ ಒಂದು ಸಂದರ್ಭದಲ್ಲಿ. ಅದೆಲ್ಲದರ ಬಗ್ಗೆನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕ್ರಮ ತೆಗೆದುಕೊಳ್ತಾರೆ ಅಂತ ಆ ಭಾಗದ ಜನರ ಒಂದು ನಿರೀಕ್ಷೆ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿದ್ದಾರೆ. ಮತ್ತು ಘಟನೆ ನಡೆದಂಥ ಒಂದು ಸ್ಥಳ ಏನಿದೆ ಅಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಇದ್ದಾರೆ ಅವ್ರ ಜೊತೆ. ನೆನೆ ಸಂಸದರಾಗಿದ್ದ ಕುಮಾರಸ್ವಾಮಿ ಅವರು ಕೂಡ ಭೇಟಿ ಕೊಟ್ಟಿದ್ರು. ಅಲ್ಲೂ ಕೂಡ ಅವರು ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಏನ್ ಮಾಡ್ಬೋದು ಅಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಕೇಂದ್ರದ ನಾಯಕರ ಜೊತೆ. ಇನ್ನು ಭೀಕರ ದುರಂತದ ಬಗ್ಗೆ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗುಡ್ಡ ಕುಸಿತ ಸ್ಥಳವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಅದನ್ನ ಪರಿಶೀಲನೆ ಮಾಡ್ತಿದ್ದಾರೆ. ದುರಂತದ ಬಗ್ಗೆ ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯವರು ಮಾಹಿತಿಯನ್ನ ಪಡೆದಿದ್ದಾರೆ. ಹೆದ್ದಾರಿ ಕಾಮಗಾರಿ ಸಂಬಂಧವೂ ಸಿಎಂ ಪರಿಶೀಲನೆ ನಡೆಸಲಿದ್ದಾರೆ. ದುರಂತಕ್ಕೆ ಕಾರಣ ಏನು ಎಂದು ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ. ಕೆಲವೊಂದಷ್ಟು ರೆಸಾರ್ಟ್ಗಳು, ಮನೆಗಳು ಕೂಡ ಅಲ್ಲಿ ತಲೆ ಎತ್ತಾ ಇದೆ. ಇದರಿಂದ ಒಂದಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಈ ಗುಡ್ಡ ಕುಸಿದಿದೆ ಅಂತ ಮೊನ್ನೆಯಷ್ಟೇ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಹೇಳ್ತಾ ಇದ್ರು. ಅಕ್ರಮವಾಗಿ ಮನೆಗಳನ್ನ ಕಟ್ತಾ ಇದ್ದಾರೆ, ರೆಸಾರ್ಟ್ಗಳನ್ನ ನಿರ್ಮಿಸುತ್ತಿದ್ದಾರೆ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು. ಅದಕ್ಕೆ ಎಲ್ಲ ನಾಯಕರು ಕುತ್ಕೊಂಡು ಚರ್ಚೆಯನ್ನ ಮಾಡಬೇಕು. ಇದಕ್ಕೆ ಏನು ಒಂದು ಪರಿಹಾರ ಅನ್ನೋದನ್ನ ಕಂಡುಕೊಳ್ಬೇಕು, ಅದನ್ನ ಮಾಡಬೇಕಾಗಿದೆ ಅಂತಲೂ ಕೂಡ ಸತೀಶ್ ಸೈಲ್ ಅವರು ಹೇಳ್ತಾ ಇದ್ರು ಮೊನ್ನೆ ಅಷ್ಟೇ ಶಾಸಕರು. ಬಹುಶಃ ಆ ಕೆಲಸವನ್ನ ಸರ್ಕಾರ ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ನಿನ್ನೆ ಅಷ್ಟೇ ಕೇಂದ್ರದ ಮಂತ್ರಿಯಾಗಿರುವಂಥ ಕುಮಾರಸ್ವಾಮಿ ಅವರು ಬಂದಿದ್ರು. ಅಂದ್ರೆ ಇಲ್ಲಿ ಪಕ್ಷವನ್ನ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ರೀತಿಯಾದಂಥ ಗುಡ್ಡ ಕುಸಿತ ಪ್ರಕರಣಗಳು ಯಾವ್ಯಾವ ಜಿಲ್ಲೆಯಲ್ಲಿ ಹೆಚ್ಚು ಆಗ್ತಾ ಇದೆಯೋ ಅದಕ್ಕೆ ಒಂದು ಮಾರ್ಗವನ್ನ ಕಂಡುಕೊಳ್ಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಹೀಗಾಗಿ ಎಲ್ಲಾ ಪಕ್ಷದ ನಾಯಕರನ್ನ ಪರಿಗಣಿಸಿ ಸಭೆ ಮಾಡಿ ಇದ್ರ ಬಗ್ಗೆ ಚರ್ಚೆಯನ್ನ ನಡೆಸಬೇಕು ಅನ್ನೋದು ಒಂದು ಅಲ್ಲಿರುವಂಥ ಜನರ ಒಂದು ಒತ್ತಾಯ ಕೂಡ ಹೌದು. ಅದರ ಜೊತೆಗೆ ಅಲ್ಲಿರುವಂಥ ಸ್ಥಳೀಯ ನಾಯಕರ ಒತ್ತಾಯ ಕೂಡ ಅದೇ ಆಗಿದೆ. ಹೀಗಾಗಿ ಆ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮಾಡ್ತಾರಾ, ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆ ಮಾಡ್ತಾರಾ, ಈ ಆಯಾಮಗಳಲ್ಲಿ ನಾವು ನೋಡಬೇಕಾಗತ್ತೆ. ಇನ್ನು ಅಲ್ಲಿ ಏನು ನಡೀತು,
ಇವತ್ತು ಈ ಹಿಂದೆ ಯಾವುದಾದ್ರೂ ಆ ರೀತಿಯಂಥ ಪ್ರಕರಣ ನಡೆದಿತ್ತು ಮತ್ತು ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ಇದಕ್ಕೆ ನಾವು ಹೇಗೆ ಫುಲ್ ಸ್ಟಾಪ್ ಇಡ್ಬೋದು, ಯಾವ ರೀತಿ ಇದಕ್ಕೆ ಒಂದು ಮಾರ್ಗವನ್ನು ಕಂಡುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಈಗ CM ಸಿದ್ದರಾಮಯ್ಯನವರು ಅಲ್ಲಿರುವಂಥ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕೂಡ ಅಲ್ಲೇ ಇದ್ದಾರೆ, ಅವ್ರ ಜೊತೆ ಸಾಥ್ ನೀಡಿದ್ದಾರೆ. ಇನ್ನು ಉಳಿದ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಾರೆ. ಹೀಗಾಗಿ ಗುಡ್ಡ ಕುಸಿತ ಪ್ರಕರಣದಿಂದ ಆ ಭಾಗದಲ್ಲಿರುವಂಥ ಜನರಿಗೆ ಹೆಚ್ಚು ಹಾನಿಯಾಗಿದೆ, ಅದರ ಜೊತೆಗೆ ತೊಂದರೆ ಕೂಡ ಆಗ್ತಾ ಇದೆ. ಟ್ರಕ್ ಡ್ರೈವರ್ಸ್ ಆಗಿರಬಹುದು, ಯಾರೇ ಆಗಿರಬಹುದು, ಎಲ್ಲರೂ ಕೂಡ ಅಲ್ಲೇ ಮುಖಾಮ್ ಹೂಡಿದ್ದಾರೆ. ಅಂದರೆ ತುಂಬ ದಿನದಿಂದ, ಯಾಕಂದರೆ ಎಲ್ಲೂ ಕೂಡ ಹೋಗೋದಕ್ಕಾಗ್ತಾ ಇಲ್ಲ. ಆ ಮಣ್ಣನ್ನು ತೆರವು ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಹೀಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳೋದ್ರಿಂದ ಅಲ್ಲಿ ಪ್ರತಿನಿತ್ಯ ಕೂಡ ಓಡಾಡುವಂಥ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಆ ಮಣ್ಣನ್ನು ತೆರವು ಮಾಡಬೇಕು ಅನ್ನೋದು ಕೂಡ ಅಲ್ಲಿರುವಂಥ ಸ್ಥಳೀಯ ನಾಯಕರ ಒಂದು ಒತ್ತಡ ಕೂಡ ಇದೆ. ಅಲ್ಲಿರೋ ಜನರ ಕೂಡ ಒತ್ತಡ ಕೂಡ ಅದೇ ಆಗಿದೆ. ಒತ್ತಾಯ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ತೆರವು ಕಾರ್ಯಾಚರಣೆನ ಮುಗಿಸಿ ಅಂತ. ದುರಂತದಲ್ಲಿ ನಾಪತ್ತೆಯಾದವರಿಗಾಗಿ ನಿರಂತರ ಆಪರೇಷನ್ ಕೂಡ ಮುಂದುವರೆದಿದೆ. ಮಳೆ ನಡುವೆಯೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಉಳಿದ ಮೃತದೇಹಗಳನ್ನ ಹೊರ ತೆಗೆಯುವಂತ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಸಿದ್ದರಾಮಯ್ಯನವರು. ಶಿರೂರು ಹೆದ್ದಾರಿ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ದುರಂತದಲ್ಲಿ ನಾಪತ್ತೆಯಾದವರಿಗಾಗಿ ನಿರಂತರ ಆಪರೇಷನ್ ನಡೆಸುತ್ತಿದೆ ಕಾರ್ಯಾಚರಣೆ ಟೀಮ್. ಸತತ 3-4 ದಿನದಿಂದಲೂ ಕೂಡ ಇದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಳೆ ಹೆಚ್ಚಾಗ್ತಿರೋ ಕಾರಣ ಅಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೂ ಕೂಡ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಜೊತೆಗೆ ಆ ಮಣ್ಣು ಏನಿದೆ ಆ ತೆರವು ಮಾಡುವಂತ ಕೆಲಸಕ್ಕೂ ಕೂಡ ಅಲ್ಲಿರುವಂತ ಕಾರ್ಯಾಚರಣೆ ಟೀಮ್ ಮುಂದಾಗಿದೆ, ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ನಿಧಾನವಾಗಿ ಆ ಮಣ್ಣನ್ನ ತೆರವು ಮಾಡುವಂತ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅದರ ಜೊತೆಗೆ ಮೃತದೇಹಗಳನ್ನ ಹೊರತೆಗಿಬೇಕು. ಇನ್ನು ಯಾವ್ಯಾವ ಮೃತದೇಹಗಳು ಎಲ್ಲೆಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಆ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಗೊತ್ತಿಲ್ಲ, ಅದಿನ್ನೂ 1 ದಿನ ಆಗ್ಬೋದು, 2 ದಿನ ಆಗಬಹುದು. ಅದ್ರ ಬಗ್ಗೆನೂ ಕೂಡ CM ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಪಡೆಯುತ್ತಿದ್ದಾರೆ. ಆದಷ್ಟು ಬೇಗ ಉಳಿದ ಮೃತದೇಹಗಳನ್ನು ಹೊರಕ್ಕೆ ತೆಗೀರಿ ಅಂತ ಕೂಡ ಕಾರ್ಯಾಚರಣೆ ಟೀಮ್ಗೆ ಹೇಳಿದ್ದಾರೆ. ಜೊತೆಗೆ ಈಗ ಒಂದು ಸಭೆ ಕೂಡ ನಡೆಸ್ತಾರೆ. ಯಾಕಂದರೆ ತುಂಬ ಅತಿ ಹೆಚ್ಚು ಹಾನಿಯಾಗಿರುವಂಥ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆ. ಹೀಗಾಗಿ ನಮಗೆ ಏನಾದರೂ ಪರಿಹಾರ ಕೊಡಿ ಅಂತ ಆ ಭಾಗದ ಜನರು ಕೂಡ ಕೇಳ್ತಿದ್ದಾರೆ. ಗೋಡೆಗಳು ಕುಸಿದಿದ್ದಾವೆ, ಮನೆ ಇಲ್ಲ, ಅಲ್ಲಿ ಗಂಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡಿತಾ ಇದ್ದಾರೆ. ನಮಗೂ ಏನಾದರೂ ಒಂದು ಪರಿಹಾರವನ್ನು ಕೊಡಿ, ಮನೆಯನ್ನು ಕಟ್ಟಿಸ್ಕೊಡಿ ಅಂತ ಆ ಭಾಗದ ಜನರ ಕೆಲವರ ನಿರೀಕ್ಷೆ ಕೂಡ ಆಗಿದೆ. ಆ ನಿರೀಕ್ಷೆಯನ್ನು CM ಸಿದ್ದರಾಮಯ್ಯನವರ ಮುಂದೆ ಇಡ್ತಾರಾ ಈಗ ಅಲ್ಲಿರುವಂಥ ಜನ ಅನ್ನೋದನ್ನು ಕಾದು ನೋಡಬೇಕಿದೆ. ಅದಕ್ಕೆ CM ಸಿದ್ದರಾಮಯ್ಯ ಅವರು ಏನು ಪರಿಹಾರವನ್ನು ನೀಡಬಹುದು? ಯಾಕಂದರೆ ಉತ್ತರ ಕನ್ನಡ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದೆ. ಸಂಪರ್ಕ ಕಲ್ಪಿಸುವಂಥ ರಸ್ತೆ 2-3 ಊರುಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಕುಸಿದಿದೆ. ಅದ್ರ ಬಗ್ಗೆನೂ ಕೂಡ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಿದೆ. ಇನ್ನು ಮಣ್ಣು ತೆರವು ಕಾರ್ಯಾಚರಣೆಗೆ ಮತ್ತೆ ವರುಣನ ಅಡ್ಡಿಯಾಗಿದೆ. ಇದೇ ಆಗ್ತಾ ಇರೋದು 2-3 ದಿನದ ಕಾರ್ಯಾಚರಣೆ ಟೀಮ್ಗೆ. CM ಪರಿಶೀಲನೆ ವೇಳೆಯೂ ಕೂಡ ಮಳೆ ಸುರಿತಾ ಇದೆ ಅಲ್ಲಿ. ಹೀಗಾಗಿ ಕಾರ್ಯಾಚರಣೆಗೆ ಸಹಜವಾಗಿ ಅಫ್ಕೋರ್ಸ್ ಅಡ್ಡಿ ಆಗುತ್ತೆ. ಶಿರೂರು ಹೆದ್ದಾರಿ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಮಳೆಯಲ್ಲಿಯೇ ನೆನೀತಾ ಇದ್ದಾರೆ CM ಸಿದ್ದರಾಮಯ್ಯ. ನೆನೆದು ಅಲ್ಲಿ ಮಾಹಿತಿಯನ್ನು ಪಡೆದಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಶಿರೂರು ಪ್ರದೇಶದಲ್ಲಿ ಮತ್ತೆ ಧಾರಾಕಾರ ಮಳೆ ಆಗ್ತಾ ಇದೆ. ಇದರಿಂದ ಆ ಮೃತದೇಹಗಳನ್ನು ಹೊರ ತೆಗೆಯೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಮಣ್ಣು ತೆರವು ಕಾರ್ಯಾಚರಣೆಗೂ ಕೂಡ ಮಳೆರಾಯ ಅಡ್ಡಿಪಡಿಸ್ತಿದ್ದಾನೆ. ಹೀಗಾಗಿ ಕಾರ್ಯಾಚರಣೆ ಟೀಮ್ಗೆ ಆ ಮೃತದೇಹವನ್ನು ಹೊರ ತೆಗೆಯೋದಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ ಮಳೆ ಬರ್ತಾನೆ ಇರುತ್ತೆ, ಅಡ್ಡಿ ಆಗ್ತಾ ಇದೆ. ಹೀಗಾಗಿ ಆ ಮಣ್ಣನ್ನು ಕೂಡ ತೆರವು ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಅಲ್ಲಿರುವಂಥ ಜನರಿಗೆ ಇದು ತುಂಬ ತೊಂದರೆ ಆಗಿದೆ. ಬಹುಶಃ ಇನ್ನೂ 1 ವಾರ ಇದೇ ರೀತಿಯಾಗಿ ವರ್ಣ ಮುಂದುವರೆದ್ರೆ ಇನ್ನೂ ಕಷ್ಟ ಆಗುತ್ತೆ ಅಂತ ಅಲ್ಲಿರುವಂಥ ಜನರ ಒಂದು ನಿರೀಕ್ಷೆ. ಹೀಗಾಗಿ ಆದಷ್ಟು ಬೇಗ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಒತ್ತಡವನ್ನು ಹಾಕ್ತಿದೆ ಸರ್ಕಾರದ ಮೇಲೂ ಕೂಡ. ಜೊತೆಗೆ ನೆನ್ನೆಯಷ್ಟು ಕುಮಾರಸ್ವಾಮಿ ಅವರು ಬಂದಿದ್ದರು, ಅವರ ಬಳಿ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕುಟುಂಬದವ್ರಿಗೂ ಕೂಡ ಪರಿಹಾರವನ್ನು ನೀಡಬೇಕಾಗತ್ತೆ. ಯಾಕಂದರೆ ಅವ್ರಿಗೆ ಕುಟುಂಬದವ್ರಿಗೆ ಇನ್ಯಾರು ಆಶ್ರಯ, ಯಾರು ಕೊಡ್ತಾರೆ? ಹೀಗಾಗಿ ಕೆಲವರು ಮನವಿ ಕೂಡ ಮಾಡಿದ್ದಾರೆ ಸರ್ಕಾರಕ್ಕೆ ಪರಿಹಾರಕ್ಕಾಗಿ. ನೋಡೋಣ ಇದಕ್ಕೆ ಸರ್ಕಾರ ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಅದು ಸಂಬಂಧಪಟ್ಟಂತೆ. ಅಲ್ಲಿ ಮಳೆ ಮತ್ತೆ ಸುರಿತಾ ಇದೆ. ಅದರ ನಡುವೆಯೇ CM ಸಿದ್ದರಾಮಯ್ಯ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರದಲ್ಲಿರುವಂಥ ಹಲವು ಶಾಸಕರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಏನೇನು ಪರಿಸ್ಥಿತಿ ಆಗ್ತಾ ಇದೆ, ಯಾವ ರೀತಿ ಕಷ್ಟ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಅದೇ ಒಂದು ಖುಷಿಯ ವಿಚಾರ. ಯಾಕಂದರೆ ಮಳೆ ಬರುವಂಥ ಸಂದರ್ಭದಲ್ಲಿ ಯಾರೂ ಬರಲ್ಲ, ನಮ್ಮ ಸ್ಥಳೀಯ ನಾಯಕರು ಓಟ್ ತೆಗೆದುಕೊಂಡು ಹೋಗಿರೋರು ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಈ ರೀತಿ ಹಂಗಾಗಿಲ್ಲ. ಸರ್ಕಾರದ ಕಡೆಯಿಂದನೂ ಕೂಡ ಶಾಸಕರಾಗಿರ್ಬೋದು,
ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರಬಹುದು ಆಯಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ, ವರದಿಯನ್ನು ತೆಗೆದುಕೊಳ್ತಾ ಇದ್ದಾರೆ ತಹಶೀಲ್ದಾರ್ ಹತ್ರ, ಜಿಲ್ಲಾಡಳಿತ ಹತ್ರ. ಅದರ ಜೊತೆಗೆ ಬೇರೆ ಬೇರೆ ಕೇಂದ್ರದ ನಾಯಕರು ಕೂಡ ಬರ್ತಾ ಇದ್ದಾರೆ. ಬಿಜೆಪಿ ಪಕ್ಷದಲ್ಲಿರುವಂತಹ ಕೆಲವು ನಾಯಕರು ಕೂಡ ಹೋಗ್ತಾ ಇದ್ದಾರೆ. ಮಳೆಯಿಂದ ಹಾನಿಯ ಒಳಗಾಗಿರುವಂಥ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ವಿಜಯೇಂದ್ರ ಅವರಾಗಿರ್ಬೋದು, ಆರ್ ಅಶೋಕರ್ ಆಗಿರ್ಬೋದು, ಆಯಾ ಪಕ್ಷದ ನಾಯಕರು ಕೂಡ ಹೋಗ್ತಿದ್ದಾರೆ. ನಾವು ಆಡಳಿತದಲ್ಲಿ ಇಲ್ಲ ಅಂತ ಯಾರು ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ. ಎಲ್ಲೆಲ್ಲಿ ಅತಿ ಹೆಚ್ಚು ಹಾನಿ ಆಗಿದೆಯೋ ಆಯಾ ಪ್ರದೇಶಗಳಿಗೆ ಭೇಟಿ ಕೊಡ್ತಿದ್ದಾರೆ. ಎಂದಿನಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅತಿ ಹೆಚ್ಚು ಹಾನಿ ಒಳಗಾದ ಪ್ರದೇಶ ಅಂದರೆ ಅದು ಉತ್ತರ ಕನ್ನಡ ಜಿಲ್ಲೆ. ಹೀಗಾಗಿ ಅಲ್ಲಿ ಕೂಡ ಬಂದು ಈಗ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅತಿ ಹೆಚ್ಚು ಹಾನಿಯಾಗಿದೆ, ತುಂಬ ಖರ್ಚು ಕೂಡ ಆಗುತ್ತೆ. ರಸ್ತೆಗಳನ್ನು ಸರಿಪಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಿದೆ ಮುಂದಿನ ದಿನಗಳಲ್ಲಿ. ಹೀಗಾಗಿ ಸಹಜವಾಗಿ ಸರ್ಕಾರಕ್ಕೂ ಕೂಡ ಇದು ಒಂದು ದೊಡ್ಡ ಸವಾಲು ಕೂಡ ಹೌದು. ರಸ್ತೆಗಳ ಸಂಪರ್ಕ ಕಲ್ಪಿಸುವಂಥದ್ದೇ ಹೋದರೆ ಎಲ್ಲಿಂದ ಜನ ಓಡಾಡ್ತಾರೆ? 2-3 ಊರುಗಳಿಗೆ ಕಲ್ಪಿಸುವಂಥ ರಸ್ತೆಗಳು ಸಂಪೂರ್ಣವಾಗಿ ಕುಸಿದಿದೆ, ಅದು ಸಮಸ್ಯೆ ಆಗಿದೆ. ಈ ನಿಟ್ಟಿನಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ತಕ್ಷಣ ಆಗಬೇಕು. ಆದರೆ ಮಳೆ ಈ ರೀತಿಯಾಗಿ ಅಡ್ಡಿ ಆಗ್ತಾ ಇದ್ರೆ ಕಾರ್ಯಾಚರಣೆಗಾಗಿರಬಹುದು ಅಥವಾ ಏನೇ ಒಂದು ಅಭಿವೃದ್ಧಿ ಕೆಲಸಗಳಿಗಾಗಿರ್ಬೋದು ತುಂಬ ತೊಂದರೆ ಆಗುತ್ತೆ. ನೋಡಿ, ಸಾಕಷ್ಟು ಅಧಿಕಾರಿಗಳು ಬಂದಿದ್ದಾರೆ. ಇದು ಒನ್ ಆಫ್ ದಿ ಮೋಸ್ಟ್ ಸೀರಿಯಸ್ ಇಶ್ಯೂ ಗುಡ್ಡ ಕುಸಿತ ಪ್ರಕರಣ. ಯಾಕಂದರೆ ಸಾಕಷ್ಟು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದು ಪದೇ ಪದೇ ಆಗಬಾರ್ದು. ಹೀಗಾಗಿ ಅದಕ್ಕೊಂದು ಏನಾದರೂ ಒಂದು ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ನಿಟ್ಟಿನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ಅಲ್ಲಿ ಕೆಲವು ಸ್ಥಳೀಯ ನಾಯಕರು ಹೇಳುವಂಥ ಪ್ರಕಾರ ಹೆಚ್ಚು ರೆಸಾರ್ಟ್ಗಳು ತಲೆ ಎತ್ತಾ ಇದ್ದಾವೆ, ಮನೆಗಳಾಗಿರಬಹುದು. ಹೀಗಾಗಿ ಇದರಿಂದ ಹಿಂಗಾಗ್ತಾ ಇದೆ. ಇದಕ್ಕೆ ಪರ್ಮಿಷನನ್ನು ಕೊಡಬಾರ್ದು ಸರ್ಕಾರ. ಯಾವುದೇ ಸರ್ಕಾರ ಆಡಳಿತಕ್ಕೆ ಬರಲಿ, ಪರ್ಮಿಷನನ್ನು ಕೊಡಬಾರ್ದು. ರೆಸಾರ್ಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಮನೆ ಕಟ್ಟೋದಕ್ಕಾಗಿರ್ಬೋದು. ಇದರಿಂದ ಗುಡ್ಡ ಕುಸಿತಕ್ಕೆ ಕಾರಣ ಆಗ್ತಾ ಇದೆ. ಜನರು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಈ ಪರಿಸ್ಥಿತಿಗಳು ಯಾವಾಗ ಉಂಟಾಗುತ್ತೆ ಅಂದರೆ ಹೆಚ್ಚು ಮಳೆ ಆಗುವಂಥ ಸಂದರ್ಭದಲ್ಲಿ, ಮಳೆಗಾಲದಲ್ಲಿ. ಈ ಜೂನಿಂದ ಅಕ್ಟೋಬರ್ವರೆಗೂ ಕೂಡ ಈ ರೀತಿಯಾದಂಥ ಒಂದು ತೊಂದರೆಯನ್ನು ಅನುಭವಿಸ್ತಾರೆ ಈ ಭಾಗದಲ್ಲಿರುವಂಥ ಜನರು ಗುಡ್ಡ ಕುಸಿತ ಪ್ರಕರಣಗಳನ್ನು ನೋಡ್ತಾ ಇದ್ರೆ. ಹೀಗಾಗಿ ಇದಕ್ಕೆ ಒಂದು ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು. ಇದು ಉತ್ತರ ಕನ್ನಡ ಅಷ್ಟೇ ಅಲ್ಲ, ಮಡಿಕೇರಿಯಲ್ಲೇ ಆಗಿರಬಹುದು ಅಥವಾ ಚಿಕ್ಕಮಗಳೂರಲ್ಲಾಗಿರ್ಬೋದು ಈ ರೀತಿಯಾದ ಪರಿಸ್ಥಿತಿ ಇದೆ. ವರುಣನ ಅಬ್ಬರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಕಂಗಾಲಾಗಿದ್ದಾರೆ. ಗುಡ್ಡ ಕುಸಿತ ಸ್ಥಳ ಪರಿಶೀಲನೆಗೆ ಬಂದಿದ್ದಂಥ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಒಂದು ರೀತಿ ಅಡ್ಡಿಯಾಗಿದೆ. ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಅಲ್ಲಿ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಈ ವೇಳೆಯೇ ಭಾರಿ ಮಳೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೂ ಕೂಡ ಮಳೆಯ ಎಫೆಕ್ಟ್ ತಟ್ಟಿದೆ. ಅಲ್ಲಿ ಸಿದ್ದರಾಮಯ್ಯ ಸುತ್ತಲೂ ಕೊಡೆ ಹಿಡಿದಿದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ಮಳೆ ಹೆಚ್ಚಾಗ್ತಾ ಇದೆ. ಅವರು ಕೂಡ ಕಂಗಾಲಾಗಿದ್ದಾರೆ. ಆ ಭಾಗದಲ್ಲಿರುವಂತ ಜನರಿಗೆ ಇದು ಕಾಮನ್. ಪ್ರತಿ ಬಾರಿನೂ ಕೂಡ ಮಳೆಗಾಲದಲ್ಲಿ ಈ ರೀತಿಯಾಗಿ ಆಗುತ್ತೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಏನೋ ಒಂದು ಸಭೆ ಮಾಡಬೇಕು, ಆ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಪಡಿಬೇಕು. ಆದರೆ ಅಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ. ಮತ್ತೆ ಅವರು ಸುತ್ತು ಕೊಡೆಯನ್ನು ಕೂಡ ಹಿಡಿದಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಮಳೆ ಎಫೆಕ್ಟ್ ಅವ್ರಿಗೂ ಕೂಡ ತಟ್ಟಿದೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಕೃಷ್ಣ ಬೈರೇಗೌಡರು ಇದ್ದಾರೆ ಅಲ್ಲಿ, ಸಚಿವರು. ಹೀಗಾಗಿ ಇಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕೂಡ ನಡೆಸಲಿದ್ದಾರೆ. ಇನ್ನೊಂದು ಕಡೆ ಹೋಗಬೇಕಾಗುತ್ತೆ. ಅವರು ಸಂತ್ರಸ್ತರ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಬೇಕು. ಕೆಲವು ಮನೆಗಳನ್ನು ಕಳ್ಕೊಂಡಿದ್ದಾರೆ, ಕುಟುಂಬದವರು ಮೃತಪಟ್ಟಿದ್ದಾರೆ, ಅವ್ರಿಗೆಲ್ಲ ಸಾಂತ್ವನ ಹೇಳಬೇಕಾಗಿದೆ. ಹೀಗಾಗಿ ಅವರು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಭೇಟಿ ಕೂಡ ನೀಡಲಿದ್ದಾರೆ, ಪರಿಶೀಲನೆ ನಡೆಸ್ತಾರೆ. ಎಲ್ಲೆಲ್ಲಿ ಹೆಚ್ಚು ಹಾನಿಯಾಗಿದೆಯೋ ಅವರಿಗೆ ಪರಿಹಾರದ ಕುರಿತು ಕೂಡ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆ ಭಾಗದಲ್ಲಿರುವಂಥ ರೈತರಿಗೂ ಕೂಡ ಅಷ್ಟೇ ಇದು ತುಂಬ ತೊಂದರೆ ಆಗಿದೆ. ಜಮೀನುಗಳಿಗೆ ನೀರು ನುಗ್ಗಿದೆ, ಬೆಳೆಗಳಿಗೂ ಕೂಡ ಸಾಕಷ್ಟು ಹಾನಿಯಾಗಿದೆ ಈ ಮಳೆಯಿಂದ. ಅವರು ಕೂಡ ಪರಿಹಾರವನ್ನು ಕೇಳ್ತಾ ಇದ್ದಾರೆ ರೈತರು. ಹೀಗಾಗಿ ಈ ಆಯಾಮಗಳಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಸಿದ್ದರಾಮಯ್ಯ ಶಿರೂರು ಭೇಟಿ ವೇಳೆ ಧಾರಾಕಾರ ಮಳೆ ಆಗ್ತಾ ಇದೆ. ಕಾರ್ಯಾಚರಣೆಗೂ ಕೂಡ ಮಳೆ ಅಡ್ಡಿ ಆಗ್ತಾ ಇದೆ. ಮಣ್ಣು ತೆರವು ಕಾರ್ಯಾಚರಣೆಗೆ ಮತ್ತೆ ವರುಣನ ಅಡ್ಡಿ ಆಗ್ತಾ ಇದೆ. ಸಿಎಂ ಪರಿಶೀಲನೆ ವೇಳೆಯೇ ಮಳೆ ಸುರಿಯುತ್ತಿದೆ. ಹೀಗಾಗಿ ಅಲ್ಲಿರುವಂತಹ ಅಧಿಕಾರಿಗಳು ಕೊಡೆ ಹಿಡಿದಿದ್ದಾರೆ. ಶಿರೂರು ಹೆದ್ದಾರಿ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಆದರೆ ಆಗಾಗ ಮಳೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಆ ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಗ್ತಾ ಇದೆ. ಮಳೆಯಲ್ಲಿಯೇ ನೆನೆಯುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸುತ್ತಲೂ ಕೊಡೆ ಹಿಡಿದಿದ್ದಾರೆ ಅಧಿಕಾರಿಗಳು. ಕಾರ್ಯಾಚರಣೆ ಮಾಡಬೇಕಾಗಿದೆ, ಆದಷ್ಟು ಬೇಗ ಕಾರ್ಯಾಚರಣೆ ಮುಗಿಸ್ಬೇಕು. ಆದರೆ ಈ ರೀತಿಯಾಗಿ ಮಳೆ ಆಗ್ತಾ ಇದೆ, ಸಹಜವಾಗಿ ಅಡ್ಡಿ ಆಗುತ್ತೆ.
ಕಾರ್ಯಾಚರಣೆ ಟೀಮ್ಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂದರೆ ಇನ್ನು ಉಳಿದ ಮೃತದೇಹಗಳನ್ನು ಕೂಡ ಹೊರತೆಗೆಯುವಂಥ ಸವಾಲು ಅವ್ರಿಗಿದೆ. ಈಗ ಸಂಪೂರ್ಣವಾಗಿ ಅಲ್ಲಿ ಮಣ್ಣು ಒದ್ದೆ ಆಗಿದೆ, ತೊಂದರೆ ಕೂಡ ಆಗ್ತಾ ಇದೆ. ಎಲ್ಲೆಲ್ಲಿ ಮೃತದೇಹ ಇದ್ದಾವೋ ಏನು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಕಾರ್ಯಾಚರಣೆ ಟೀಮ್ಗೆ ಸಾಕಷ್ಟು ಸವಾಲಿದೆ. ಗುಡ್ಡ ಕುಸಿದ ಸ್ಥಳವನ್ನು ಪರಿಶೀಲನೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಒಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಕಾರ್ಯಾಚರಣೆ ಟೀಮ್ ಮಣ್ಣನ್ನು ತೆರವು ಕೆಲಸಕ್ಕೆ ಮುಂದಾಗಿದ್ದಾರೆ. ಭೀಕರ ಮಳೆಗೆ ಹೆದ್ದಾರಿ ಕೂಡ ಕುಸಿದಿದೆ. ಅಲ್ಲಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಮಣ್ಣನ್ನು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾಗಿರೋ ಕಾರಣ ಸಿಎಂ ಸಿದ್ದರಾಮಯ್ಯರು ಇವತ್ತು ಅಲ್ಲಿ ಆಗಮಿಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದಾದ ನಂತರ ನೇರವಾಗಿ ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣಕ್ಕೆ ಹೋಗ್ತಾರೆ. ಅಲ್ಲಿ ಒಂದಷ್ಟು ಮೀಟಿಂಗ್ ಮಾಡ್ತಾರೆ. ಎಲ್ಲೆಲ್ಲಿ ಹಾನಿ ಆಗಿದೆಯೋ ಆಯಾ ಪ್ರದೇಶಗಳಿಗೆ ನಾಯಕರು ಭೇಟಿ ಕೊಡಬೇಕು, ಏನು ಕ್ರಮ ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಾರೆ. ಯಾಕಂದರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಕಳೆದ ವರ್ಷ ಮಳೆನೇ ಇಲ್ಲ ಅಂತ ಒಂದು ಸಮಸ್ಯೆ ಆಗಿತ್ತು. ನೀರಿಲ್ಲದೆ ಜನ ಕಂಗಾಲಾಗಿದ್ರು. ಈಗ ಮಳೆ ಹೆಚ್ಚಾಗಿ ಕಂಗಾಲಾಗಿದ್ದಾರೆ. ಮಳೆಯನ್ನು ಲೆಕ್ಕಿಸದೆ ಸಿಎಂ ಸಿದ್ದರಾಮಯ್ಯವರು ಓಡಾಡ್ತಾ ಇದ್ದಾರೆ. ಹೆಚ್ಚು ಮಳೆ ಆಗ್ತಾ ಇದೆ, ಆದರೂ ಕೂಡ ಮಳೆಯನ್ನು ಕೂಡ ಲೆಕ್ಕಿಸದೆ ಅಧಿಕಾರಿಗಳ ಜೊತೆ ಅವರು ಸೇರ್ಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಕೃಷ್ಣ ಬೈರೇಗೌಡ ಸೇರಿ ಅಧಿಕಾರಿಗಳು ಕೂಡ ಸಾಥ್ ನೀಡಿದ್ದಾರೆ. ಮಳೆ ನಡುವೆಯೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಬಟ್ ತೊಂದರೆ ಆಗುತ್ತೆ ಕಾರ್ಯಾಚರಣೆ ನಡೆಸೋರಿಗೆ. ಆದರೂ ಕೂಡ ಕಾರ್ಯಾಚರಣೆ ಮುಂದುವರಿಲಿ ಅಂತ ಸಿದ್ದರಾಮಯ್ಯ ಅವರು ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ ಕಾರ್ಯಾಚರಣೆ ಟೀಮ್ಗೆ. ಯಾಕಂದ್ರೆ ಆದಷ್ಟು ಬೇಗ ಆ ಮಣ್ಣನ್ನು ತೆರವು ಮಾಡಿದ್ರೆ ಸಂಚಾರಕ್ಕೆ ಅನುವಾಗುತ್ತೆ. ಈಗಾಗಲೇ ಆ ಕಾರ್ಯಾಚರಣೆ ಮುಂದುವರಿಲಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನೋಡ್ತಾ ಇದ್ದೀರಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.